ಕೆಲ ನಟಿಯರು ಸ್ವ ಇಚ್ಛೆಯಿಂದಲೇ ಹಾಸಿಗೆ ಹಂಚಿಕೊಳ್ತಾರೆ. ಸಿನಿ ರಂಗದ ಕಿರಾಳ ಸತ್ಯವನ್ನ ಬಿಚ್ಚಿಟ್ಟ ಗಾಯತ್ರಿ ಗುಪ್ತಾ. ಈಗಾಗಲೇ ಸಾಕಷ್ಟು ನಟಿಯರು ಸಿನಿಮಾ ಇಂಡಸ್ಟ್ರಿಯಲ್ಲಿ ನಡೆಯುವ ಕಾಸ್ಟಿಂಗ್ ಕೌಚ್ ಬಗ್ಗೆ ಮಾತನಾಡಿಕೊಳ್ತಿದ್ದಾರೆ. ನಿರ್ದೇಶಕರು, ನಟರು ಹಾಗೂ ನಿರ್ಮಾಪಕರು ಅವಕಾಶದ ಹೆಸರಿನಲ್ಲಿ ತಮ್ಮ ಬಯಕೆಗಳನ್ನ ಈಡೇರಿಸುವಂತೆ ನಟಿಯರನ್ನ ಕೇಳುವುದು ಸಿನಿ ಇಂಡಸ್ಟ್ರಿಗೆ ಅಂಟಿಕೊಂಡಿರುವಂತಹ ಶಾಪವಾಗಿದೆ. ಬಾಲಿವುಡ್, ಟಾಲಿವುಡ್, ಕಾಲಿವುಡ್, ಸ್ಯಾಂಡಲ್ವುಡ್ ಮತ್ತು ಮಾಲಿವುಡ್ನಲ್ಲಿ ನಡೆಯುವ ಕಾಸ್ಟಿಂಗ್ ಕೌಚ್ಗೆ ಅನೇಕ ಕಲಾವಿದೆಯರು ಸಂತ್ರಸ್ತೆಯರಾಗಿದ್ದಾರೆ. ಇನ್ನು ಹಲವರು ಅದನ್ನ ಎದುರಿಸ್ತಾ ಇದ್ದಾರೆ. ಸಾಕಷ್ಟು ನಟಿಯರು ತಮ್ಮ ಕಹಿ ಅನುಭವಗಳನ್ನ ಧೈರ್ಯವಾಗಿ ಹೇಳ್ಕೊಳ್ತಿದ್ದಾರೆ. ಇದೀಗ ಟಾಲಿವುಡ್ನ ನಟಿ ಗಾಯತ್ರಿ ಗುಪ್ತಾ ಅವರು ಸಿನಿಮಾ ರಂಗದ ಕರಾಳ ಸತ್ಯವನ್ನ ಬಹಿರಂಗಗೊಳಿಸಿದ್ದಾರೆ. ಗಾಯತ್ರಿ ಅವರು ತೆಲುಗು ಚಿತ್ರರಂಗದ ಖ್ಯಾತ ನಟಿ. ಫಿದಾ ಚಿತ್ರದಲ್ಲಿ ಬಹುಭಾಷಾ ಸಾಯಿ ಪಲ್ಲವಿಯ ಸ್ನೇಹಿತೆಯಾಗಿ ನಟಿಸಿ ಒಳ್ಳೆಯ ಹೆಸರನ್ನ ಗಳಿಸಿದ್ರು. ಈ ಸಿನಿಮಾದ ನಂತರ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿದ್ವು. ಅಮರ್ ಅಕ್ಬರ್ ಆಂಥೋನಿ, ಬುರ್ಖಾ ಕಥಾ, ಐಸ್ ಕ್ರೀಮ್ 2, ದುಬೈ ರಿಟರ್ನ್, ಪ್ರೇಮ ಕಥಾ, ಸೀತಾ ಆನ್ ದಿ ರೋಡ್ ಹಾಗೂ ಕಿಸ್ ಕಿಸ್ ಬ್ಯಾಂಗ್ ಬ್ಯಾಂಗ್ ಸೇರಿದಂತೆ ಮುಂತಾದ ಚಿತ್ರಗಳಲ್ಲಿ ನಟನೆ ಮಾಡಿದ್ದಾರೆ. ಸುದೀರ್ಘ ಗ್ಯಾಪ್ನ ನಂತರ ಗಾಯತ್ರಿ ಗುಪ್ತಾ ದಯಾ ವೆಬ್ ಸರಣಿಯಲ್ಲಿ ಡಿಜಿಟಲ್ಗೂ ಕೂಡ ಪ್ರವೇಶ ಮಾಡಿದ್ದಾರೆ. ಅದರಲ್ಲಿ ಅವರು ಸಂತ್ರಸ್ತೆಯ ಪಾತ್ರದಲ್ಲಿ ನಟನೆ ಮಾಡಿದ್ದಾರೆ. ಅದನ್ನೇ ಇಟ್ಟುಕೊಂಡು ಇತ್ತೀಚೆಗಷ್ಟೇ ಸಂದರ್ಶನವೊಂದರಲ್ಲಿ ಭಾಗಿಯಾಗಿದ್ದ ಗಾಯತ್ರಿ ಸೆನ್ಸೇಷನಲ್ ಕಾಮೆಂಟ್ಸ್ ಅನ್ನ ಮಾಡಿದ್ದಾರೆ. ಈ ಹಿಂದೆ ನನ್ನ ಕಾಸ್ಟಿಂಗ್ ಕೌಚ್ ಹೋರಾಟವನ್ನ ಯಾರೂ ಬೆಂಬಲಿಸಿರಲಿಲ್ಲ. ನಂತರ ನನ್ನಂತೆ ಇತರರು ಹೋರಾಡಿದ್ದರಿಂದ ಉದ್ಯಮವು ಸ್ಪಂದಿಸಿತು ಮತ್ತು ಸಮಿತಿಯನ್ನ ರಚನೆ ಮಾಡಿತ್ತು. ಅದು ನಂತರ ಅನೇಕ ಸಂತ್ರಸ್ತರಿಗೆ ವೇದಿಕೆಯಾಯಿತು. ಆದರೆ ಇಂಡಸ್ಟ್ರಿಯಲ್ಲಿ ಇನ್ನೂ ಕಾಸ್ಟಿಂಗ್ ಕೌಚ್ ಇದೆ, ಅದನ್ನ ನಾನು ಬಲವಾಗಿ ಹೇಳುತ್ತೇನೆ ಅಂತ ಹೇಳಿದ್ದಾರೆ. ಆದರೆ ಅನೇಕ ನಾಯಕಿಯರು ಸ್ವ ಇಚ್ಛೆಯಿಂದಲೇ ಸೆಕ್ಸ್ ಮಾಡ್ತಾರೆ. ಹಲವರು ಅವಶ್ಯಕತೆಯಿಂದ ಇಂತಹ ವಿಚಾರಗಳನ್ನ ಒಪ್ಪಿಕೊಳ್ತಾರೆ ಮತ್ತು ಅವರಲ್ಲಿ ಹೆಚ್ಚಿನವರು ಮುಗ್ಧರಾಗಿರ್ತಾರೆ ಅಂತ ಗಾಯತ್ರಿಯವರು ಹೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಖಿನ್ನತೆಗೆ ಒಳಗಾಗಿ ಸಂಧಿವಾತದಿಂದ ಹೋರಾಡುತ್ತಿದ್ದೇನೆ ಅಂತ ಅವರು ಹೇಳಿಕೊಂಡಿದ್ದಾರೆ. ಆದ್ರೆ ಈಗ ರೋಗ ಉಲ್ಬಣಗೊಂಡಿದ್ದು ಚಿಕಿತ್ಸೆಗೆ 12 ಲಕ್ಷ ರೂಪಾಯಿ ಅಗತ್ಯವಿದೆ. ಈವರೆಗೆ 1.5 ಲಕ್ಷ ರೂಪಾಯಿ ಮಾತ್ರ ಇದೆ. ಯಾರಾದರೂ ದಾನಿಗಳು ಸಹಾಯ ಮಾಡುವಂತೆ ಸಾಮಾಜಿಕ ಜಾಲತಾಣದ ಮೂಲಕ ಗಾಯತ್ರಿಯವರು ವಿನಂತಿಯನ್ನ ಮಾಡಿಕೊಂಡಿದ್ದಾರೆ. ಸದ್ಯ ಗಾಯತ್ರಿ ಅವರ ಮಾತುಗಳು ಟಾಲಿವುಡ್ನ ಗಲ್ಲಿ ಗಲ್ಲಿಯಲ್ಲಿ ಸಾಕಷ್ಟು ಚರ್ಚೆ ಮಾಡ್ತಾ ಇದೆ.